ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಹೇರ್ ರೆಮಿಡಿನ ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಲವಂಗವನ್ನು ಬಳಸಿ, ಕೇವಲ ಲವಂಗವನ್ನು ಬಳಸಿ ನಮ್ಮ ಕೂದಲನ್ನು ನಾವು ಯಾವ ಥರ ಕಾಪಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಲವಂಗ ಏನಿದೆ, ಇದಕ್ಕೆ ಇಂಗ್ಲೀಷಲ್ಲಿ ನಾವು ಕ್ಲೋವ್ಸ್ ಅಂತ ಕರಿತೀವಿ. ಈ ಲವಂಗ ಕೇವಲ ಅಡುಗೆಗೆ ಮಾತ್ರ ಅಲ್ಲದೇ ಕೂದಲಿಗೂ ಕೂಡ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತಂದರೆ ನಾವು ಲವಂಗನ ಬಳಸಲೇಬೇಕಾಗುತ್ತೆ. ಇದನ್ನು ಕುದಿಸಿರೋ ನೀರಿಂದ ಕೂಡ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಹಾಗೆ ಈ ಲವಂಗದ ಎಣ್ಣೆಯನ್ನು ಕೂಡ ತಯಾರು ಮಾಡ್ತಾರೆ. ಈ ಎಣ್ಣೆಯನ್ನು ಕೂಡ ನಾವು ಬಳಸ್ಕೊಂಡು ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ನಾನಿಲ್ಲಿ ನೀರನ್ನು ಕುದಿಸಿ, ಅಂದರೆ ಲವಂಗವನ್ನು ಹಾಕಿ ಕುದಿಸಿ ನೀರನ್ನು ಯಾವ ಥರ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಲವಂಗದಲ್ಲಿ ಯುಜೆನಾಲ್ ಅನ್ನೋ ಸಂಯುಕ್ತ ಇರೋದ್ರಿಂದ ನಮ್ಮ ನೆತ್ತಿಯ ರಕ್ತ ಸಂಚಾರವನ್ನು ಸುಧಾರಿಸುತ್ತೆ. ಹಾಗೆಯೇ ಕೂದಲು ಬೆಳವಣಿಗೆಗಂತೂ ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಲವಂಗದ ಹೂವುಗಳಿರ್ಬೋದು, ಈ ಲವಂಗ ಇರ್ಬೋದು, ನಾನಿಲ್ಲಿ ಹೂವುಗಳಿರುವಂಥ ಲವಂಗಗಳನ್ನ ತೆಗೆದುಕೊಂಡಿದ್ದೀನಿ. ಇದು ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಾನಿಲ್ಲಿ ಹೂವುಗಳಿರುವಂಥ ಲವಂಗಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ನಮ್ಮ ಕೂದಲು ತುಂಬಾ ಉದುರ್ತಾ ಇದೆ, ಬುಡ ಸಮೇತನೇ ಹಾಗೆ ಕಿತ್ತು ಬರ್ತಾ ಇದೆ ಅನ್ನೋರು ಕೂಡ ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಕೂದಲು ಉದುರುವಿಕೆಯನ್ನು ಇದು ಕಡಿಮೆ ಮಾಡುತ್ತೆ. ಕೂದಲು ಉದುರುವಿಕೆಯನ್ನು ಇದು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ಉದುರುವುದನ್ನು ಇದು ಕಡಿಮೆ ಮಾಡಿ ಕೂದಲು ಬೆಳವಣಿಗೆಗೆ ಇದು ಪ್ರೋತ್ಸಾಹ ನೀಡುತ್ತೆ ಈ ಲವಂಗ. ಈ ಲವಂಗವನ್ನು ಎಣ್ಣೆ ರೂಪದಲ್ಲಿ ಬಳಸ್ತಾ ಬರೋದ್ರಿಂದ, ಹಾಗೆ ಕುದಿಸಿರೋ ನೀರನ್ನು ಕೂಡ ನಾವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಬಲ ಬರುತ್ತೆ ಅಂತಲೇ ಹೇಳ್ಬೋದು. ಕೂದಲಿಗೆ ಒಂದೊಳ್ಳೆ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಲವಂಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಂಟಿಸೆಪ್ಟಿಕ್ ಹಾಗೆ ಆಂಟಿ ಇನ್ಫ್ಲಾಮೇಟರಿ ಇರೋದ್ರಿಂದ, ಅಂದರೆ ಲವಂಗದ ನಂಜು ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳು ಇರೋದ್ರಿಂದ ನೆತ್ತಿಯ ಸೋಂಕು ಏನಿರುತ್ತೆ, ನೆತ್ತಿಯಲ್ಲಿ ತುರಿಕೆ ಕಾಣಿಸ್ತಾ ಇರುತ್ತೆ, ಕೆರೆತ ಸ್ಟಾರ್ಟ್ ಆಗಿರುತ್ತೆ, ಆ ಕೆರೆತನ ದೂರ ಮಾಡೋ ಶಕ್ತಿ ಇದರಲ್ಲಿ ಇದೆ. ಹಾಗೆ ತುಂಬ ಜನರಿಗೆ ತಲೆಹೊಟ್ಟು ಆಗ್ತಾ ಇರುತ್ತೆ, ತಲೆಹೊಟ್ಟಿನಿಂದ ಕೂದಲೆಲ್ಲ ಕಿತ್ತು ಬರ್ತಾ ಇರುತ್ತೆ, ಬುಡ ಸಮೇತನೇ ಕೀಳ್ತಾ ಇರುತ್ತೆ. ಅಂಥ ತಲೆಹೊಟ್ಟನ್ನು ನಿವಾರಣೆ ಮಾಡೋ ಶಕ್ತಿ ಈ ಹೂವು ಇರುವಂಥ ಲವಂಗಗಳಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಆಗಿರೋ ಲವಂಗಗಳು ಇವು. ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಪದೇ ಪದೇ ಲವಂಗದ ಎಣ್ಣೆಯನ್ನಾಗಲಿ ನಾವು ಕುದಿಸಿರೋ ನೀರನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ತುಂಬಾ ಬುಡ ಸಮೇತನೇ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲು ಸದಾಕಾಲ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಲವಂಗ ಮಾಡುತ್ತೆ. ಕೂದಲಿಗೆ ಬಲವನ್ನು, ಒಂದೊಳ್ಳೆ ಶಕ್ತಿಯನ್ನು ತಂದು ಕೊಡೋದ್ರ ಜೊತೆಗೆ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡುವ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಲವಂಗದಲ್ಲಿ ವಿಟಮಿನ್ ಕೆ ಇರೋದ್ರಿಂದ ಕೂದಲಿಗೆ ಶಕ್ತಿ ಬರೋದ್ರ ಜೊತೆಗೆ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡೋ ಅಂಶ ಈ ಲವಂಗದಲ್ಲಿದೆ ಅಂತಲೇ ಹೇಳ್ಬೋದು. ಈ ಚಿಕ್ಕದಾಗಿರುವಂಥ ಲವಂಗ ಕೂದಲ ಉದುರುವಿಕೆಯನ್ನು ತಡೆಗಟ್ಟುತ್ತೆ. ಹಾಗೆಯೇ ತುಂಬ ಚಿಕ್ಕ ಏಜಿಗೆ ಕೂದಲು ಬೆಳ್ಳಗಾಗ್ತಾ ಇರುತ್ತೆ, ಬೂದು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಆ ಬೂದು ಬಣ್ಣಕ್ಕೆ ಇರ್ಬೋದು, ಇಲ್ಲ ಕೂದಲು ಬಿಳಿಯಾಗುವ ಸಮಸ್ಯೆಯನ್ನು ದೂರ ಮಾಡುತ್ತೆ. ಕೂದಲು ಸದಾ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಚಿಕ್ಕದಾಗಿರುವಂಥ ಲವಂಗ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ತುಂಬ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಹಾಗೆ ತುಂಬ ಕೂದಲು ಉದ್ದವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಹಾಗೆ ಗಟ್ಟಿಯಾಗಿ ಒಂದು ಬಲವನ್ನು ತಂದುಕೊಡೋ ಶಕ್ತಿ ಈ ಲವಂಗದಲ್ಲಿದೆ ಅಂತಲೇ ಹೇಳ್ಬೋದು. ಇದು ನಮ್ಮ ನೆತ್ತಿಯಲ್ಲಿರುವಂಥ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸುಮಾರು 10ರಿಂದ 12 ಆಗುವಷ್ಟು ಲವಂಗಗಳನ್ನು, ಹೂವು ಇರುವಂಥ ಲವಂಗಗಳನ್ನು ತಗೊಂಡಿದ್ದೀನಿ. ಈ ಹೂವು ಇರುವಂಥ ಲವಂಗಗಳು ಕೂದಲು ಬೆಳವಣಿಗೆಗೆ ತುಂಬಾನೇ ಪ್ರೋತ್ಸಾಹ ನೀಡುತ್ತೆ, ಕೂದಲು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತೆ ಅಂತ ನಾನು ಹೂವು ಇರುವ ಲವಂಗಗಳನ್ನ ತಗೊಂಡಿದ್ದೀನಿ. ಹಾಗೆ ಇವನ್ನ ಜಜ್ಕೊಳ್ತಾ ಇದ್ದೀನಿ. ಈಗ ಜಜ್ಕೊಳ್ಳೋದ್ರಿಂದ, ನೀರಲ್ಲಿ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಸೇರ್ಪಡೆ ಆಗುತ್ತೆ ಅಂತ ನಾನು ಅರ್ಧಂಬರ್ಧ ಹಾಗೆ ನಾನು ಜಜ್ಕೊಳ್ತಾ ಇದ್ದೀನಿ. ಹೀಗೆ ಜಜ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸ್ಗೆ ಸಹಾಯ ಆಗುತ್ತೆ ಅಂತ ನಾನು ಹೀಗೆ ಜಜ್ಕೊಳ್ತಾ ಇದ್ದೀನಿ. ಹೀಗೆ ಜಜ್ಕೊಂಡಿರೋ ಈ ಲವಂಗಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ 3 ನಿಮಿಷ ಕುದಿಸ್ಕೊಂಡು ನಾವು ಇದನ್ನು ಶೋಧಿಸ್ಕೊಂಡು ತಲೆಗೆ ಎಣ್ಣೆ ರೂಪದಲ್ಲಿ ನಾವು ಹಚ್ಕೊಳ್ತಾ ಬರೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿ ಹೇರ್ಸು ಬ್ಲ್ಯಾಕ್ ಆಗುತ್ತೆ. ಹಾಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಇದನ್ನು ನೀರಲ್ಲಿ ಹಾಕಿ ಕುದಿಸ್ಕೊಳ್ಳೋಕ್ಕೆ ಅಂತ ನಾನು ಜಜ್ಕೊಂಡಿದ್ದೀನಿ. ಕೂದಲು ಸಮಸ್ಯೆ ಇರೋರು ಯಾರಾದ್ರೂ ಕೂಡ ಇದನ್ನು ಹಚ್ಕೋಬೋದು, ಯಾಕಂದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದನ್ನು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಹೆಂಗಸರಿರ್ಬೋದು ಗಂಡಸರಿರ್ಬೋದು ಯಾರಾದ್ರೂ ಕೂಡ ಇದನ್ನು ಆಯಿಲ್ ರೂಪದಲ್ಲಿ ಆಗಲಿ ಕುದಿಸಿರೋ ನೀರಿನ ರೂಪದಲ್ಲಿ ಆಗಲಿ ನಾವು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ನಾನಿಲ್ಲಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ 1 ಗ್ಲಾಸ್ನಷ್ಟು ನೀರನ್ನು ಕೂಡ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಈ ನೀರನ್ನು ಹಾಕಿ, ಹಾಗೆ ಅದರ ಜೊತೆಗೇ ಈ ಕುಟ್ಟಿರುವಂಥ ಹೂವು ಇರುವಂಥ ಲವಂಗದ ಪುಡಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸುಮಾರು 4ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ
ಕುದಿಸ್ಕೊಂಡು ಅದು ತಣ್ಣಗಾದ ನಂತರ ಅದನ್ನು ಶೋಧಿಸಿಕೊಂಡು ಅದನ್ನು ನಾವು ತಲೆಗೆ ಸ್ವಲ್ಪ ಸ್ವಲ್ಪನೇ ತಲೆಗೆ ಹಚ್ಚುತ್ತಾ ನಾವು ಮಸಾಜ್ ಮಾಡ್ತಾ ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ನಾವು ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡ್ತಾ ಹಾಗೆಯೇ 20 ನಿಮಿಷ ಬಿಟ್ಟು ಅದಕ್ಕೆ ಈ ಪದಾರ್ಥಕ್ಕೆ ಸ್ವಲ್ಪ ಶಾಂಪೂ ಕೂಡ ಆ್ಯಡ್ ಮಾಡಿ ನಾವು ತಲೆ ಸ್ನಾನ ಮಾಡುವಾಗ ಶಾಂಪೂ ಜೊತೆಗೆ ಈ ಪದಾರ್ಥವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಅಂದರೆ ತತ್ಕ್ಷಣವೇ ನಾವು ರಿಸಲ್ಟನ್ನು ಪಡ್ಕೋಬೋದು. ನಮ್ಮ ಹೇರ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಹಾಗೆ ಕೂದಲಿಗೆ ಆಗುವಂಥ ನಮ್ಮ ಹೇರ್ಸ್ಗೆ ಆಗುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು. ಹೊಟ್ಟು ಇರ್ಬೋದು, ಹಾಗೆ ಕೂದಲು ಉದುರೋ ಸಮಸ್ಯೆ ಇರ್ಬೋದು, ಹಾಗೆ ಕೂದಲು ತುಂಬ ತೆಳುವಾಗಿದೆ ಅನ್ನೋರು ಕೂಡ ಇದನ್ನು ನಾವು ಬಳಸ್ಬೋದು. ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ, ಅವ್ರಿಗೂ ಕೂಡ ಇದನ್ನು ಬಳಸ್ಬೋದು. ತತ್ಕ್ಷಣವೇ ನಮಗೆ ರಿಸಲ್ಟ್ ಬೇಕು, ಕೂದಲಿಗೆ ಆಗುವಂಥ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ನಾವು ಮಾಡಿಕೊಂಡು ತುಂಬ ಈಸಿಯಾಗಿದೆ. ಕೇವಲ ಒಂದೇ ಒಂದು ಪದಾರ್ಥನ ಬಳಸ್ಕೊಂಡು ಹೇರ್ ಪ್ಯಾಕನ್ನು ಮಾಡೋ ರೆಮಿಡಿ ಇದಾಗಿದೆ. ಇದನ್ನು ನಾವು ಬಳಸ್ಕೊಂಡು ಕೂದಲನ್ನು ತುಂಬ ಚೆನ್ನಾಗಿ ನಾವು ಗ್ರೋತ್ ಮಾಡ್ಕೋಬೋದು. ₹1 ಕೂಡ ಖರ್ಚಿಲ್ದೇ ಆರಾಮಾಗಿ ಕೇವಲ ಒಂದೇ ಒಂದು ಪದಾರ್ಥದಿಂದ ಸುಮಾರು 10ರಿಂದ 12 ಲವಂಗಗಳನ್ನು ಬಳಸಿ ನಾವು ಹೂವಿರುವಂಥ ಲವಂಗಗಳನ್ನು ಬಳಸಿ ಈ ಥರ ನಾವು ರೆಮಿಡಿನ ಮಾಡಿಟ್ಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಾದರೂ ನಾವು ತೆಗೆದು ಇಟ್ಕೊಳ್ಳೋದ್ರಿಂದ ನಾವು ಅವಾಗ ತಲೆ ಸ್ನಾನ ಮಾಡ್ತಾ ಇರುವಾಗ ಇದನ್ನು ಬೆಳೆಸಿ ಸುಮಾರು 15ರಿಂದ 20 ನಿಮಿಷ ಹಾಗೆ ಬಿಟ್ಟು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಈ ಪದಾರ್ಥ ಸುಮಾರು 4ರಿಂದ 5 ಸರಿ ಆರಾಮಾಗಿ ಆಗೇ ಆಗುತ್ತೆ. ಇದನ್ನು ನಾವು ಈ ಥರ ಆದರೂ ನಾವು ಮಾಡ್ಕೋಬೋದು. ಇದನ್ನು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು ಯಾರಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಪ್ಯೂರ್ ಮನೆಮದ್ದು ಅಂತಲೇ ಹೇಳ್ಬೋದು. ಗುಡ್ ರಿಸಲ್ಟ್ ಕೊಡುವಂಥ ಮನೆಮದ್ದು ಇದಾಗಿದೆ. ಎಷ್ಟೇ ಕೂದಲು ರಫ್ ಆಗಿರಲಿ ಸ್ಮೂತ್ ಆಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ. ಹಾಗೆ ಕೂದಲಿಗೆ ಒಂದೊಳ್ಳೆ ಹೊಳಪನ್ನು ತಂದು ಕೊಡುತ್ತೆ. ಹಾಗೆಯೇ ಕೂದಲ ಬುಡವನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ, ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಕೂದಲು ಎಷ್ಟೇ ತೆಳುವಾಗಿರಲಿ ದಪ್ಪವಾಗಿ ಬರಲು ಸಹಾಯ ಮಾಡುತ್ತೆ. ಹಾಗೆ ಹೊಟ್ಟನ್ನು ನಿವಾರಣೆ ಮಾಡುತ್ತೆ. ಕೂದಲು ತೆಳುವಾಗಿರೋ ಕೂದಲೆಲ್ಲ ದಪ್ಪವಾಗಿ ಬರುವಂತೆ ಮಾಡುತ್ತೆ. ತುಂಬ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.